ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ಫ್ರೆಂಡ್ಸ್, ಇವತ್ತು ನಾ ಮುಂಜಾನೆ ಲಾಗ್ನ ಚಾಲು ಮಾಡಿ ನೋಡ್ರಿ. ಇವತ್ತಿನ ಲಾಗ್ದಾಗ ನಾ ಒಂದು ರೆಸಿಪಿ ಶೇರ್ ಮಾಡ್ಕೋಬೇಕಂತ ಹೇಳಿ ಲಾಗ್ನ ಚಾಲು ಮಾಡಿ ನೋಡ್ರಿ. ಹಂಗಿದ್ರೆ ಆ ರೆಸಿಪಿ ಏನಂತೇಳಿ ನೋಡ್ಕೊಂಡು ಬರೋಣ ಬರ್ರಿ. ಫ್ರೆಂಡ್ಸ್, ಇಲ್ಲಿ ನೋಡ್ರಿ, ನಾ ಮೊದಲ ಕಡೆದಾಗ ಎಣ್ಣೆ ಹಾಕೊಂಡಿನಿ ರೀ. ಸ್ವಲ್ಪ ಎಣ್ಣೆ ಕಾಯ್ದ ಮೇಲೆ ಸಾಸಿವೆ ಜೀರಿಗೆ ಹಾಕೋತೀನಿ ನೋಡ್ರಿ. ಈಗ ಸಣ್ಣಾಗಿ ಕಟ್ ಮಾಡ್ಕೊಂಡಿನಿ ರೀ. ಉಳ್ಳಾಗಡ್ಡಿ ಹಾಕೊಂಡಿರ್ತೀವಿ ರೀ. ಈಗ ಇದು ಟಮಾಟಿ ಹಾಕೊಳಕತ್ತೀನಿ ನೋಡ್ರಿ. ಇವಿಷ್ಟು ಟಮಾಟಿ ಇಡ್ಲಿಕತ್ತೀನಿ ರೀ. ಯಾಕಂದ್ರೆ ನಮ್ಮ ಮೋಹಿತ್ಗೆ ಸ್ವಲ್ಪ ಕಡೆ ಹೊಡೆದು ಅನ್ನ ಮಾಡ್ಬೇಕಲ್ರಿ, ಅದಕ್ಕಂದು ಇವು ಟಮಾಟಿ ಇಟ್ಟಿದ ನೋಡ್ರಿ. ಒಂದು ಸ್ವಲ್ಪ ಉಪ್ಪು ಹಾಕ್ಲಿಕತ್ತೀನಿ ರೀ. ಒಂದು ಸ್ವಲ್ಪ ಅರಿಶಿಣ, ಈಗ ಖಾರ ಹಾಕೊಳಕತ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಕೊತ್ತಂಬರಿನೂ ಹಾಕೊಳಕತ್ತೀನಿ ರೀ. ಈಗ ಮೊದಲ ಬದ್ನಿಕಾಯಿ ಕೊಯ್ದಿಟ್ಟಿದ್ದಾರೆ ನೀರಾಗ, ಅವು ಹಾಕ್ಲಿಕತ್ತೀನಿ ನೋಡ್ರಿ. ಈಗ ನೀರು ಹಾಕೋತೀನಿ ನೋಡ್ರಿ. ಅದು ಸ್ವಲ್ಪ ಬದ್ನಿಕಾಯಿ ಕುದಿಬೇಕು ನೋಡ್ರಿ, ಅದಕ್ಕಾಗಿ. ಈಗ ಶೇಂಗಾದ ಹಿಂಡಿ ಹಾಕ್ಲಿಕತ್ತೀನಿ ರೀ. ಮತ್ತು ಸ್ವಲ್ಪ ಉಪ್ಪನ್ನು ಹಾಕೋತೀನಿ ನೋಡ್ರಿ. ಮೊದಲೊಂದು ಜರ ಹಾಕ್ಯಾನಲ್ರಿ, ಈಗ ನೋಡ್ಕೊಂಡು ಹಾಕೊಳಕತ್ತೀನಿ ರೀ. ಒಂದು ಸಾರಿ ಎಲ್ಲ ಮಿಕ್ಸ್ ಮಾಡ್ತೀನಿ ರೀ. ಮಿಕ್ಸ್ ಮಾಡಿಸಿ ಕುದಿಸ್ಕೊತೀನಿ ನೋಡ್ರಿ. ಈಗ ಫ್ರೆಂಡ್ಸ್, ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿರಿ. ಇಲ್ಲಿ ನೋಡ್ರಿ, ಬದ್ನಿಕಾಯಿ ಪಲ್ಯ ರೆಡಿ ಆಗ್ಯದ. ಸ್ವಲ್ಪ ನಾ ನೀರೇ ಇಟ್ಟೀನಿ ರೀ. ಯಾಕಂದ್ರೆ
ರೊಟ್ಟಿ ಸಂಗಟ ಉಣೋದಿರ್ತದಲ್ರಿ ನಮ್ಮ ಯಜಮಾನ್ರು ಬುತ್ತಿ ಕಟ್ಕೊಂಡು ಒಯ್ತಾರೆ. ಅದಕ್ಕಾಗಿ ನೀರು ಸ್ವಲ್ಪ ಹೆಚ್ಚಿಗೆ ಇಟ್ಟೀನಿ ರೀ.